ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮತ್ತೆ ಅನ್ನಪ್ರಸಾದ ಮುಗಿಸ್ಕೊಂಡು ನಾವು ಶೃಂಗೇರಿ ಕಡೆಗೆ ಹೊರಟ್ವಿ. ದಿಸ್ ಜರ್ನಿ ವಾಸ್ ಸೋ ಬ್ಯೂಟಿಫುಲ್ ವಿತ್ ಲಶ್ ಗ್ರೀನರಿ ವ್ಯೂಸ್. ಈ ತರ ಬ್ಯೂಟಿಫುಲ್ ಸೀನರೀಸ್ ಎಲ್ಲ ನೋಡ್ಕೊಂಡು ಟ್ರಾವೆಲ್ ಮಾಡೋದು ತುಂಬಾ ಖುಷಿ ಕೊಡ್ತದೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನಾವು ಶೃಂಗೇರಿ ರೀಚ್ ಆದ್ವಿ. ಹೋಟೆಲ್ ಎಲ್ಲ ಚೆಕ್ ಇನ್ ಮಾಡ್ಕೊಂಡ್ವಿ. ಇಟ್ ವಾಸ್ ಅ ನೈಸ್ ರೂಮ್ ವಿತ್ ಬಿಗ್ ಡ್ರೆಸ್ಸಿಂಗ್ ಮಿರರ್, ಲಾಟ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ಲೀನ್ ಬಾತ್ರೂಮ್. ಆಫ್ಟರ್ ಸೆಟ್ಲಿಂಗ್ ಎವ್ರಿಥಿಂಗ್ ವಿ ಹೆಡೆಡ್ ಔಟ್ ಬಿಕಾಸ್ ವಿ ವೇರ್ ಹಂಗ್ರಿ ಅಂಡ್ ಆಲ್ಸೋ ವಾಂಟೆಡ್ ಟು ಎಕ್ಸ್ಪ್ಲೋರ್ ಶೃಂಗೇರಿ ಟೆಂಪಲ್ ರೋಡ್ ಲಿಟಲ್ ಬಿಟ್. ಖಾರ ಗೋಬಿ ಮಂಚೂರಿ ಮತ್ತೆ ಮಸಾಲ ಪುರಿ ಎಲ್ಲ ತಿಂದು ಸ್ಪೈಸಸ್ ಶಾಪಿಗೆ ಹೋದ್ವಿ. ಅಲ್ಲಿ ನಮ್ಗೊಂದಷ್ಟು ಥಿಂಗ್ಸ್ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿ ವಾಪಸ್ ರೂಮಿಗೆ ಬಂದ್ವಿ. ನೈಟ್ ಲೈಟ್ಸ್ ಅಲ್ಲಿ ಆ ಟೆಂಪಲ್ ಗೋಪುರ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿತ್ತು. ಅಂಡ್ ಸಂಜೆ ರಾತ್ರಿ ಹೊತ್ತಲ್ಲಿ ಆ ಟೆಂಪಲ್ ರೋಡ್ ಇದ್ದ ಅಟ್ಮಾಸ್ಫಿಯರ್ ಅಂತೂ ಒಂಥರ ಬ್ಯೂಟಿಫುಲ್ ವೈಬ್ ಆಯ್ತಾ. ವಿ ಶುಡ್ ಫೀಲ್ ಇಟ್. ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ಡೇಗೆ ಸ್ವಲ್ಪ ತಯಾರಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಒಂಚೂರು ಬೇಗ ಹೋಗೋ ಪ್ಲಾನ್ ಇತ್ತು. ಸೊ ಬಟ್ಟೆ ಮತ್ತೆ ಬೇರೆ ನೆಸೆಸರಿ ಥಿಂಗ್ಸ್ ಅನ್ನೆಲ್ಲ ಅರೇಂಜ್ ಮಾಡಿಟ್ಟೆ. ನಾವು ಸ್ವಲ್ಪ ಸ್ನಾಕ್ಸ್ ಪರ್ಚೇಸ್ ಮಾಡಿದ್ವಾಯ್ತು, ಹಾಗಾಗಿ ಅದನ್ನು ಟ್ರೈ ಮಾಡ್ತಾ ಇದ್ದೇನೆ. ತರಕಾರಿ ಹಣ್ಣನ್ನೆಲ್ಲ ವ್ಯಾಕ್ಯೂಮ್ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತಾರೆ, ತುಂಬಾ ರುಚಿ ಇರ್ತದೆ. ನಾನ್ ಟ್ರೈ ಮಾಡಿದ್ದು ಬೆಂಡೆಕಾಯಿ, ಬೀಟ್ರೂಟ್ ಹಾಗೆ ಮ್ಯಾಂಗೋ. ನಂಗೆ ಬೆಂಡೆಕಾಯಿ ತುಂಬಾ ಇಷ್ಟ ಆಯ್ತು. ಅಂಡ್ ಸರ್ಪ್ರೈಸಿಂಗ್ಲಿ ಬೀಟ್ರೂಟ್ ಕೂಡ ರುಚಿಯಾಗಿಯೇ ಇತ್ತು ಅಂಡ್ ಮ್ಯಾಂಗೋ ಸ್ವಲ್ಪ ಹುಳಿ. ಟ್ರಾವೆಲ್ ಮಾಡಿದ ಕಾರಣ ನ್ಯಾಚುರಲಿ ತುಂಬಾ ಸುಸ್ತಾಗಿತ್ತು, ಹಾಗಾಗಿ ಬೇಗ ಮಲ್ಕೊಂಡ್ವಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.